ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಗ್ ಕರಿ ಮಾಡ್ತಾಯಿದ್ದೀನಿ. ಗುರುವಾರ ಸಂಜೆ ಆಗಿತ್ತು, ಹಾಗೆ ಎಗ್ ಕರಿ ಮಾಡಿ ಮತ್ತು ಎಲ್ಲ ಕೆಲಸ ಮಾಡುವ ಅಂತ ಸ್ನಾನ ಮಾಡಿ ದೇವರದೆಲ್ಲ ಪಾತ್ರೆಲ್ಲ ತೊಳಿಬೇಕಿತ್ತು. ಹಾಗಾಗಿ ನೋಡಿ, ಮಕ್ಕಳು ಜ್ಯೂಸ್ ಕುಡಿತಾ ಇದ್ದಾರೆ. ನೋಡಿ 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 ಅಲ್ಲಿ ಒಳ್ಳೆದಿದ್ದು. ಹಾಗೆ ದೇವ್ರದ್ದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಪೂಜೆ ಮಾಡೋದ್ರಿಂದ ಕ್ಲೀನ್ ಆಗಬೇಕು ಅಂತೇಳಿ ಈಗಲೇ ತೆಗಿತಾ ಇದ್ದೀನಿ. ಸ್ನಾನ ಮಾಡ್ಕೊಂಡು ಬಂದು ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಾಕ್ತಿರ್ತೀನಿ ಇದರಲ್ಲಿ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಹಾಕಿಟ್ಟು ಈ ಥರದೊಂದು ಪಾತ್ರೆ ತಂದಿದ್ದೀನಿ. ಇದು ಲೋಟಸ್ ಟೈಪಲ್ಲಿ ಇರುತ್ತೆ. ಹಾಗೆ ನಾನೀಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮತ್ತು ಸ್ವಲ್ಪ ಉಪ್ಪು, ಸೋಡಾ ಪುಡಿ ಮತ್ತು ಲಿಂಬೆಹಣ್ಣು ಲಿಂಬೆಹಣ್ಣೆಲ್ಲ ಹಾಕಿ ನಾನೀಗ ಇದನ್ನು ವಾಶ್ ಮಾಡ್ಕೊಳ್ತೀನಿ. ಪಾತ್ರೆನ ಚೆನ್ನಾಗಿರುತ್ತೆ ವಾಶ್ ಮಾಡಲಿಕ್ಕೆ. ಹಾಗಾಗಿ ಈಗ ನಾನು ಸ್ವಲ್ಪ ಇದು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕಾಗುತ್ತೆ. ಅಂದರೆ ಪುಡಿ ಹಾಕೋದ್ರಿಂದ ನೋಡಿ ಕಪ್ಪು ಆಗಿದೆ ಪಾತ್ರೆ, ಇದೆಲ್ಲ ಈಸಿ ಆಗುತ್ತೆ ತೊಳಿಲಿಕ್ಕೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ, ಮತ್ತು ಸ್ವಲ್ಪ ಟರ್ಮರಿಕ್ ಹಾಕ್ತೀನಿ. ಅಂದರೆ ಅದು ಈ ಎಣ್ಣೆದು ದೀಪೆಲ್ಲ ಇದೆಯಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಸ್ಪೀಡಾಗಿ ತೊಳಿಬೋದು ಇದರಲ್ಲಿ ಈ ಥರ ಮಾಡೋದ್ರಿಂದ. ಮತ್ತು ಲೆಮನ್ ಹಾಕ್ತಾಯಿದ್ದೀನಿ. ಲೆಮನ್ ಹಾಕುವಾಗ ನೋಡಿ ಸೋಡಾದು ಇದೆಲ್ಲ ಒಂಥರ ಬಬಲ್ಸ್ ಥರ ಬರ್ತಾಯಿದೆ. ಅದು ಬೇಗ ಕ್ಲೀನ್ ಆಗುತ್ತೆ ಮತ್ತು ನಮ್ಮ ಬೇಗ ಕೆಲಸ ಸಹ ಬೇಗ ಆಗುತ್ತೆ. ಹಾಗಾಗಿ ಬಬಲ್ಸ್ ಥರ ಬರ್ತಾ ಇದೆ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಹಾಕ್ಬೋದು, ಕರಡಿದ್ರೆ ಕರಡು ಹಾಕ್ಬೋದು, ಕರಡು ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ನಾವು ತೊಳೆದಿಟ್ಟು ಸ್ವಲ್ಪ ಒಂದು 2 ದಿವಸ ಬಿಟ್ಟು ಅಂತ ಕಪ್ಪಾಗುತ್ತಲ್ಲ, ಆ ಥರ ಆಗಲ್ಲ ಪಾತ್ರೆ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಿ ಇದು ಮಾಡಬೇಕು. ನಮಗೆ ಒಂದು ಬರ್ತ್ಡೇ ಫಂಕ್ಷನ್ ಇದೆ, ಹಾಗೆ ಹೋಗಬೇಕು. ಹಾಗಾಗಿ ಬೇಗ ಬೇಗ ಕೆಲಸ ಆಗಬೇಕು ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಓನರ್ ಮಗಳದ್ದು ಬರ್ತ್ಡೇ ಇತ್ತು. ಹಾಗಾಗಿ ಇವಾಗ ನೋಡಿ ಈ ಥರ ಮಾಡಿದರೆ ಆಯಿತು. ಅಂದರೆ ಏನು ಬೇಡ, ಕೈಯಲ್ಲಿ ಅದು ಲಿಂಬೆಹಣ್ಣನ್ನು ಸ್ವಲ್ಪ ಅದಕ್ಕೆ ಉಜ್ಜಿದ್ರೆ ಸಾಕಾಗುತ್ತೆ. ಉಜ್ಜಿದ್ರೆ ಚೆನ್ನಾಗಿರುತ್ತೆ ಪಾತ್ರೆ. ಹಾಗಾಗಿ ಈ ಥರ ಮಾಡಿದಾಗ ಗೊತ್ತಾಗುತ್ತೆ ನಮಗೆ. ಹೇಗಿಟ್ಟರು ಅದು ಕಪ್ಪೆ ಆಗಲ್ಲ, ಮತ್ತು ಪಾತ್ರೆ ಅದು ಚೆನ್ನಾಗಿರುತ್ತೆ. ನಾವು ವಾಶ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಾಗಿದೆ ಅಂತೇಳಿ. ಇವಾಗ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೇವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವಾಗ ನಾನು ಹೊರಡಿದ್ದೇವೆ. ಈಗ ನಾವು ಬರ್ತ್ಡೇಗೆ ಹೋಗ್ಲಿಕ್ಕೆ ಎಲ್ಲ ರೆಡಿಯಾಗಿದೆ, ಸಿಂಪಲಾಗಿ ರೆಡಿಯಾಗಿದ್ದೇನೆ. ನನ್ನ ಮಗ ಸಹ ರೆಡಿಯಾಗಿದ್ದಾನೆ. ಹಾಗೆ ಬರ್ತ್ಡೇ ಎಲ್ಲ ಮುಗಿಸಿ ಬಂದ್ವಿ. ನೆಕ್ಸ್ಟ್ ದಿವಸ ನಂದು ಬರ್ತ್ಡೇ ಇತ್ತು. ಹಾಗೆ ಓನರ್ ಆಂಟಿ ಕೇಕ್ ಎಲ್ಲ ತಂದು ಕೊಟ್ಟರು, ಅವರೇ ಕಟ್ ಮಾಡಿಸಿದ್ರು. ಸಂಜೆ ಆಗಿತ್ತು, ನೈಟಿಗೆ ಅವರೇ ತಂದು ಎಲ್ಲ ರೆಡಿ ಮಾಡಿಟ್ಟಿದ್ರು. ಹಾಗಾಗಿ ಅವರ ಖುಷಿಗೋಸ್ಕರ ಕೇಕ್ ಕಟ್ ಮಾಡ್ತಾಯಿದ್ದೇನೆ. ಪಾಪ ತುಂಬ ಖುಷಿ ಆಯಿತು. ಈಗ ನಾವು ಫೋಟೋ ತೆಗಿತಾ ಇದ್ದೇವೆ. ನಮ್ಮದು ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.